ಎತ್ತರಲ್ಲಿ ಹೇಳಿ. ಅಧ್ಯಕ್ಷರಿಗೆ ಉತ್ತರ ಕನ್ನಡ ಮಾತಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಮಾನ್ಯ ಅಧ್ಯಕ್ಷರಿಗೆ ನನಗೆ ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆಯನ್ನು ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದೀರ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರ ಅದರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲಾ ಶಾಸಕರ ಒಂದು ಹಕ್ಕು. ಇವತ್ತು ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ ನಾನು ಅಂತ ಪ್ರಮುಖವಾದಂತ ಕರ್ನಾಟಕದ 70% ನೀರಾವರಿ ಆಗುವಂತ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರುವುದರಿಂದ ಈಗಾಗಲೇ ತಾವು ಗಮನಕ್ಕೆ ತಗೊಂಡು ಬಂದಿರಿ. ಕಂದಾಯ ಸಚಿವರು ಹೇಳಿದ್ದಾರೆ ಪ್ರಶ್ನೋತ್ತರ ಆದ ಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯನ್ನೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ, ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಮೊದಲು ಪ್ರಶ್ನೋತ್ತರ ಮಾಡಿ ಅಲ್ಲಿ ಸಹಮತ ಇದೆ ಮಾನ್ಯ ಸಭಾಧ್ಯಕ್ಷರು. ಉತ್ತರ ಕರ್ನಾಟಕ ವಿಚಾರದಲ್ಲಿ ಸಹಮತ ಇದೆ, ಶುರು ಮಾಡಬಹುದು. ನಾವು ಮೆಚ್ಕೋತೀವಿ. ಅಧ್ಯಕ್ಷರೇ ಉತ್ತರ ಕರ್ನಾಟಕ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ಅರ್ಥಗಳ ತಕ್ಷಣ ತಗೋತಿದ್ದು ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ದೀರಿ. ಆಯ್ತು. ಜೊತೆಗೆ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಹೋದ ಸದನದಲ್ಲಿ ಸಹ ತಮಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಎಷ್ಟನೇ ನಂಬರ್ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತೀನಿ. ರಂಗನಾಥ್ ಬಿಜೆಪಿ ಸಿಗ್ತಾ ನಿಮ್ಗೆ ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರುವಾಗ್ಲಿ. ನಮಗೆ ಇನ್ನೊಮ್ಮೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಬೈಟ್ ರಾಯರೆಡ್ಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನಾನು. ಯತ್ನಾಳ್ ಅವರೇ ಆಯ್ತು ಒಂದ್ಸಿದಲ್ಲ ಬೇರೆ ಪ್ರಶ್ನೆ. ಯತ್ನಾಳ್ ಅವರೇ ನೋಡಿ, ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ, ನಮ್ಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ. ನಮ್ಮನ್ನ ಸ್ಪಷ್ಟ ಬರ್ತೇನೆ, ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಅಧಿಕಾರ ಇದ್ದವನೇ ಸೀನಿಯರ್, ಅಧಿಕಾರ ಇಲ್ಲದವನು ಜೂನಿಯರ್. ನಾವಿನ್ನ ಹೇಳ್ದು ಕೇಳಿ ಒಂದು ಸೆಕೆಂಡ್ ನಾನು ಹೇಳ್ದು ಕೇಳಿ ಇಲ್ಲಿ. ಆಯ್ತು, ಒಂದು ಹೇಳ್ದು ಕೇಳಿ. ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುದಲ್ಲ. ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂತದ್ದು, ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂತದ್ದು. ಅದಕ್ಕಿಂತ ಕಡಿಮೆ ಇದ್ರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೆವು. ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ? ನಂಗೆ ನೀವು ನಮ್ಮ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕ್ರಮ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ, ನಾ ಯಾರು ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಡ್ತೀನಿ. ಓಕೆ, ಈಗ ರಾಯರೆಡ್ಡಿ ಅವರ ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ. ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜೆಂಡ್ಮೆಂಟ್ ಮೋಷನ್ ಎಟ್ ಆಲ್. ಯು ಕೆನಾಟ್ ಅಡ್ಮಿಟ್. ನೋಡಿ, ಅದರಲ್ಲಿ ರೂಲ್ಸ್ 162 ಇಟ್ ಇಸ್ ಕ್ಯಾಟಗಾರಿಕಲಿ ಸೇಡ್ ಸ್ಪೀಕರ್ ಟು ಡಿಸೈಡ್ ಅಡ್ಮಿಸಿಬಿಲಿಟಿ ಆಫ್ ದ ಮೋಷನ್, ಎನಿ ಮೋಷನ್. ಅದಕ್ಕೆ ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ಈಗಾಗಲೇ
ನೀವು ಅಜೆಂಡಾದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆನ. ಅದಕ್ಕೆ ಅವ್ರೇನು ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದನ್ನು ತಾವು ಅವ್ರಿಗೆ ಹೇಳಿ ಕ್ವಶನ್ ಅವರ್ ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಚರ್ಚೆ ಮಾತಾಡಿ. ಬಹಳ ಸಂತೋಷ ನೀವು ಒತ್ತಾಯ ಮಾಡ್ತಿರೋದು ನೋ ರೂಲ್. ಅದಕ್ಕೊಂದು ರೂಲಿಂಗ್ ಕೊಡಿ. ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅಧ್ಯಕ್ಷ. ಆಯ್ತು, ನೋಡಿರಿ, ಅದು ನಿರ್ಧಾರಕ್ಕೆ ಬಂದಿದೆ ಅಧ್ಯಕ್ಷ. ನೀವು ಚರ್ಚೆ ಮಾಡಬೇಡಿ. ರಾಯರೆಡ್ಡಿ ಅವರು ಹೇಳಿದ್ದೀರಿ ತಮ್ಮ ಸಲಹೆ. ಅದಕ್ಕೆ ಒಂದು ರೂಲಿಂಗ್ ಕೊಟ್ಬಿಡಿ ಅಂತ ಹೇಳಿದ್ದ. ನೀವು ನಿಮ್ಮ ರೋಗವು ನಿಂದೆ, ಮದ್ದು ನಿಂದೆ, ಮತ್ತೆ ನಾನೇ ಕೇಳಿ ಕೂತ್ಕೊಳ್ಳೋದು. ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ದೀರಿ. ಇಲ್ಲಿ ವಿಷಯ ಕೇಳೀಗ. ಆಯ್ತು, ನಿಯಮ ಪ್ರಕಾರ ನಿಮ್ಗೆ ಗೊತ್ತಿದೆ. ನಿಯಮ ಪ್ರಕಾರ ನಮಗೆ ಕ್ವಶನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಫಸ್ಟ್ ಕ್ವಶನ್ ಅವರೇ ತಗೊಳ್ಳುವಂತ ನಿಯಮ ಪ್ರಕಾರ. ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡಾದಲ್ಲಿ ಫಸ್ಟ್ ಕ್ವಶನ್ ಅವರ್ ಆದ ನಂತರ ವರದಿಯನ್ನು ಒಂದು 2 ಮಿನಿಟ್ಸ್ ಅಲ್ಲಿ ಸಲ್ಲಿಸಿ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ಅಂತ ಹೇಳಿ ನಾವು ಅದನ್ನು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಏನು, ನಮಗೆ ಕ್ವಶನ್ ಅವರ್ ಬೇಡ, ನಮಗೆ ಉತ್ತರ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ. ಕೆಲವರು ಕ್ವಶನ್ ಅವರ್ ಬೇಕಂತ ಹೇಳಿದ್ದಾರೆ. ಈಗ ನೀವು ನನ್ನ ವಿಚಾರ ನಾನು ಈಗ ಹೇಳಿದಂತ ಹೇಳಿದ್ರೆ ನಿಮ್ಮ ಒಂದು ಸಮಾಧಾನವಾಗಿ ಕಾಂಪ್ರಮೈಸ್ ಆಗಿ ಹೋಗ್ಲಿಕ್ಕೆ ನಿಮಗೆ ಉತ್ತರ ಕರ್ನಾಟಕದ ಚರ್ಚೆ ಆದ್ಯತೆ ಬೇಕಾದಲ್ಲಿ ನಿಮ್ಮ ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ಅದನ್ನು ಹೇಳಿದ ಮೊದಲು ತಗೊಳ್ಬಹುದು ಅಂತ ಹೇಳಿಕೊಂಡು ನಾನು ಬೇಕಾದ್ರೆ ಉತ್ತರ ಕರ್ನಾಟಕ ಚರ್ಚೆಗೆ ನಾನು ಮೊದಲ ಆದ್ಯತೆ ಎಲ್ಲ ಬದಿಗಿಟ್ಟು ಮೇಲೆ ನಾನು ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಒಂದು, ನಿಮ್ಗೆ ನಿಲುವಳಿ ಸೂಚನೆ ಮಂಡಿಸಲಿಕ್ಕೆ ಆಗುದಿಲ್ಲ. ನಿಲುವಳಿ ಸೂಚನೆ ಮಂಡಿಸಬೇಕಾದ್ರೆ ಅದು ಕ್ವಶನ್ ಅವರ್ ಆದ ನಂತರನೇ ನೀವು ಮಂಡಿಸಬೇಕು. ಆದ ಕಾರಣ ಈ ಎಲ್ಲಾ ವಿಚಾರ ಬೇಕಾದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನೇರವಾಗಿ ಉತ್ತರ ಕರ್ನಾಟಕ ಚರ್ಚೆ ಬೇಕಾದ್ರೆ ಹೋಗುವ, ಅಥವಾ ಪ್ರಶ್ನೋತ್ತರ ತೆಕ್ಕೊಂಡು ಇದರ ಮುಂದೆ ಹೋಗುವಂತ ವಿಚಾರ ಮಾಡುವ. ಮಾನ್ಯ ಅಧ್ಯಕ್ಷರು, ಒಂದು ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಎಲ್ಲರೂ ಒಪ್ಪಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ತಕ್ಷಣ ನಾಳೆ ಸಭೆ ನೀವು ಸೇರಿದ ಕೂಡಲೇ ತೆಗೆದುಕೊಳ್ರಿ, ಇದು ನಮ್ಮ ಸರ್ಕಾರದ ಆಸಕ್ತಿನೂ ಆಗಿದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದರು. ಆ ಹಿನ್ನೆಲೆಯೊಳಗೆ ಸರ್ಕಾರ ಕ್ವಶನ್ ಅವರು ಸಸ್ಪೆಂಡ್ ಮಾಡಿ ಉತ್ತರ ಕರ್ನಾಟಕದ ಚರ್ಚೆಗೆ ಪ್ರಾರಂಭಿಸೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ಅದನ್ನ ತಾವು ಏನು ತಮ್ಮ ವಿವೇಚನೆಯಲ್ಲಿ ಸರಿ ಅನ್ಸುತ್ತೋ ಅದು ಮಾಡಿ ಸರ್ಕಾರ ಉತ್ತರ ಕರ್ನಾಟಕ ವಿಚಾರದ ಚರ್ಚೆಗೆ ತಕ್ಷಣ ಪ್ರಾರಂಭ ಮಾಡೋದಕ್ಕೆ ನಮ್ಮ ಸಹಮತ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅಲ್ಲಪ್ಪ, ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ನೀವೇನು ಉತ್ತರ ಕನ್ನಡ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಕನ್ನಡ ಚರ್ಚೆ ಬೇಕು. ನೀವು 6 ಗಂಟೆ ನಂತರ ಟೈಮ್ ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ, ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ನಿಮಗೆ ಮುಖ್ಯಮಂತ್ರಿ ಆಂತರಿಕ ಆಗಲ್ಲ ರೀ, ಮುಖ್ಯಮಂತ್ರಿ ಆಂತರಿಕ ಆಗಲ್ಲ. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ, ಮಾನ್ಯ ಸಭಾಧ್ಯಕ್ಷ ಪಕ್ಷದ ಅಧ್ಯಕ್ಷರಲ್ಲ. ಮೊದಲು ಪ್ರಶ್ನೋತ್ತರ ತಗೊಂಡು ಆಮೇಲೆ ಅದಕ್ಕೆ ನಿಲುವಳಿ ಈಗ ಚರ್ಚೆ ಮಾಡಿದ್ದೀರಿ. ಈಗ ಪ್ರತಿಪಕ್ಷದ ನಾಯಕರು ಅದನ್ನು ಹೇಳ್ತಾರೆ, ಫಸ್ಟ್ ಕ್ವಶನ್ ಅವರು ತಗೊಳ್ಳಿ ಮತ್ತೆ ಉತ್ತರ ಚರ್ಚೆ ತಗೊಳ್ಳುವ ಅಂತ ಹೇಳಿಕೊಂಡು ಈಗ ಪ್ರಶ್ನೋತ್ತರ ಸ್ಟಾರ್ಟ್ ಮಾಡಿ.